ಹಾಯ್ ಬ್ರೋ. ಹಾಯ್ ಬ್ರೋ. CSK வா? ஆமா ப்ரோ. போடா. ப்ரோ 5 கப் இருக்குது. 5 கப்பா? ப்ரோ சாரி ப்ரோ. அவ்வளோ பயங்கரம் ப்ரோ. போடா. அப்பா பத்தல 5 கப்பா. குறுக்கு இந்த கௌசிக் வந்தா இங்க வேலை. ಹೇಟರ್ಸ್ ಕಾನ್ಸ್ಟೇಬಲ್ ಟಾಪ್ ಅಲ್ಲಿ ಯಾರಿದ್ದಾರೆ ಹೋಗಿ ನೋಡ್ಕೊಂಡ್ ಬರ್ರಿ. ನಿಮ್ಮಪ್ಪ. ಆರೆಂಜ್ ಕ್ಯಾಪ್ ರೈಸ್ ಅಲ್ಲಿ ಟಾಪ್ ಅಲ್ಲಿ ಯಾರಿದ್ದಾರೆ ಹೋಗಿ ನೋಡ್ಕೊಂಡ್ ಬರ್ರಿ. ಗೊತ್ತಲ್ವಾ ನಿಮ್ಮಪ್ಪ. ಇವ್ರಿಬ್ರು ಅದಾರಲ್ಲ ಪಕ್ಕ ಮುಂಬೈ ಫ್ಯಾನ್ಸ್. ಇವ್ರಿಬ್ರು RCB ಕನ್ವರ್ಟ್ ಮಾಡಿವ್ ನೋಡಿ. ಒಂದೊಂದ್ ಟಿ ಶರ್ಟ್ ಫ್ರೀ ಕೊಟ್ಟನ್ರಿ. RCB ಕನ್ವರ್ಟ್ ಮಾಡಿವ್. ಜೈ RCB. ಜೈ RCB. ಜೈ ಕರ್ನಾಟಕ. ಇದು ಪವರ್ ಲಾಯಲ್ಟಿ ಅಂದ್ರೆ RCB. ಮುಗಿತ್ರು ಒಂದ್ ಟಿ ಶರ್ಟ್ ಸಂಬಂಧ. ಒಂದ್ ಟಿ ಶರ್ಟ್ ಸಂಬಂಧ ಮುಂಬೈ ಅಂತ RCB ಬಂದಿವಿ. RCB ಒಳಗೆ ಇರ್ತೀವಿ. ಏನ್ ಬ್ರೋ ನೆನ್ನೆ ಮ್ಯಾಚ್ ಗೆದ್ದಿದ್ರಿ ಇನ್ನೂ ವಿಡಿಯೋನೇ ಹಾಕಿಲ್ಲ. ಬ್ರೋ ನಿನ್ನೆ ಪಕ್ಕದ ಮನೆಯವರು ಕಾನ್ಸ್ಟೇಬಲ್ ಅಲ್ಲಿ ಪಕ್ಕ ಬಂದಿದ್ದೀವಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಖುಷಿ ಆಗಿದ್ರು ಬ್ರೋ. ಆಮೇಲೆ ಮ್ಯಾಚ್ ಗೆದ್ಮೇಲೆ ಬ್ರೋ ಆಟ ಆಡಕ್ ಬಂದು ಸತ್ತೋಗ್ತಾ ಇದ್ರಂತೆ. ಅದಕ್ಕೆ ಅವ್ರನ್ನ ಹೋಗಿ ನೋಡ್ಕೊಂಡು ಉರ್ಸ್ಬಿಟ್ಟು ಸಾಯಿಸ್ಬಿಟ್ಟೆ ಬಂದ್ಬಿಟ್ಟೆ ಬ್ರೋ. ಎಂತ ಮ್ಯಾಚ್ ಬ್ರೋ. ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ತರ ಅಬಾ ಎಲ್ಲ ಬಾಯಿಗೆ ಬಂದು ಆಚೆನೆ ಬಂದ್ಬಿಟ್ಟಿತ್ತು ಅನ್ಕೊಳ್ಳಿ. ಆ ತರ ಮ್ಯಾಚ್ ಬ್ರೋ. ಕೃಣಾಲ್ ಪಾಂಡ್ಯ ಏನ್ ಬ್ಯಾಟಿಂಗ್ ಬ್ರೋ. ಕ್ರೇಜಿ ಬ್ಯಾಟಿಂಗ್. ಒಳ್ಳೆ ದೇವ್ರ ಬಂದಂಗೆ ಆಡ್ಬಿಟ್ಟ. ಕಾಲ್ ಇಟ್ಕೊಂಡು ಹಿಂಗ್ ಮಲ್ಕೊಂಡು ಹಿಂಗ್ ಎದ್ದು ಬಂದು ಆಡ್ದ ನೋಡ್ರಿ. ಲಾಸ್ಟ್ ಓವರ್ ಅಂತೂ ಬ್ರೋ ಮುಗೀತು ಮ್ಯಾಚ್. ಅಷ್ಟೇ ಅನ್ಬಿಟ್ಟು ಇನ್ನೇನ್ ಟಿವಿ ಆಫ್ ಮಾಡಕ್ ಆಗ್ತಾ ಇಲ್ಲ. ಆಫ್ ಮಾಡೋಂತ ಹಿಂಗೋದೆ ಬ್ರೋ. ಮೂವಿ ಸಿಕ್ಸು ಬ್ರೋ. ಕ್ರೇಜಿ ತಲೆ ಎಲ್ಲ ಒಳ್ಳೆ ಥ್ರಿಲ್ಲರ್ ಮೂವಿ ನೋಡ್ದಂಗಿತ್ತು ಬ್ರೋ. ಕಿರ್ಚಿ ಪಕ್ಕದ ಮನೆಯವ್ರು ನಂಗೆ ಕಿರ್ಚಿರೋ ಸೌಂಡ್ಗೆ ಸತ್ತೋಗಿದ್ರು. ಆ ತರ ಕಿರ್ಚಿದೀನಿ. ಆ ತರ ಮ್ಯಾಚ್. ಇವಾಗ ಟೇಬಲ್ ಟಾಪ್ ಅಲ್ಲಿ ಇರೋದು ಯಾರು ಹೇಳಿ ಬ್ರೋ? ನಾವು ಅವ್ರು ಪಕ್ಕದ ಮನೆಯವರು ಪಕ್ಕದಲ್ಲಿ ಬಂದಿದ್ರಲ್ಲ ಅಲ್ಲೇ ಕೆಳಗಡೆ ಇರ್ಬೇಕು. ಅಷ್ಟೇ ನಾವು ಮೇಲೆ ಹೋಗ್ತಾ ಇರ್ತೀವಿ. ಅವ್ರು ನೋಡ್ಕೊಂಡಿರ್ಬೇಕು. ನೆಕ್ಸ್ಟ್ ಮ್ಯಾಚ್ ಮತ್ತೆ ಬರ್ತೀನಿ. ಸ್ವಲ್ಪ ಉರ್ಸ್ಬಿಟ್ಟು ಬರೋ ಟೈಮ್ ಇದೆ ಬ್ರೋ. ಇರಿ ಉರ್ಸ್ಬೇಕು ಅವ್ರನ್ನ. ಹೋಗಿ ಬರ್ತೀನಿ. ಹಲೋ ಮಚ್ಚ, ಸಾಯಂಕಾಲ 5 ಗಂಟೆ ಆಯ್ತು. ಕಾಲೇಜ್ ಬಿಟ್ಟಿರುತ್ತೆ. ಹುಡುಗಿಯರಿಗೆ ಲೈನ್ ಹೊಡೆದು ಸಿಗರೇಟ್ ಸೇದ್ಕೊಂಡು ಟೀ ಕುಡಿದು ಬರೋಣ ಬಾರೋ. ಮಚ್ಚ ಇವತ್ತು RCB MI ಮ್ಯಾಚ್ ಗೊತ್ತು. ನಿನ್ ಪ್ರಕಾರ ಇವತ್ತು ಟಾಸ್ ಯಾರು ಗೆಲ್ಬೋದು? ನನ್ ಪ್ರಕಾರ ಮಚ್ಚ ಲಾಸ್ಟ್ ಟೈಮ್ RCB GT ಆದಾಗ GT ಟಾಸ್ ಗೆದ್ದಿತ್ತು. ಆದ್ರೆ ಈ ಸಲ ಪಕ್ಕ RCB ಇಲ್ಲ MI ಅದೆರಡರಲ್ಲಿ ಯಾವ್ದಾದ್ರು ಒಂದು ಟಾಸ್ ಗೆಲ್ಲುತ್ತೆ ಮಚ್ಚ. ಪ್ಲೇ ಅದೆರಡು ಆದಾಗ ಅದೆರಡರಲ್ಲೇ ಕಣ ಗೆಲ್ಲೋದು. ಗೊತ್ತಿರೋ ಎಂತ ಕೇಳಿದ್ಯಾ ಮತ್ತೆ? ಸರಿ ಆಯ್ತು ಬಿಡು ಹೋಗ್ಲಿ. ಮ್ಯಾಚ್ ಯಾರು ಗೆಲ್ಬೋದು ಮಚ್ಚ ಇವತ್ತು? ಮಚ್ಚ ಇವತ್ ಮ್ಯಾಚ್ ಲಾಸ್ಟ್ ಟೈಮ್ RCB GT ಆಡಿದಾಗ GT ಗೆದ್ದಿತ್ತು. ಈ ಸಲ ಪಕ್ಕ RCB ಗೆಲ್ಲುತ್ತೆ ಮಚ್ಚ. ಪಕ್ಕ RCB ನಾ? ಹೂ ಮಚ್ಚ ಪಕ್ಕ RCB. ಹಂಗಾರೆ 500 ರೂಪಾಯಿ ಹಾಕೊಡು RCB ಮೇಲೆ. ಹೂ ಮಚ್ಚ ಹಾಕೊಡು. ಓಕೆ. ಆದ್ರೆ RCB ಗೆಲ್ಲಿಲ್ಲ ಅಂದ್ರೆ MI ಗೆಲ್ಲುತ್ತೆ ಮಚ್ಚ. ಹೊಟ್ಟೆ ಅನ್ನ ತಿಂತಾರ 7 ತಿಂತಾರ. ಅಲ್ಲ ಮಚ್ಚ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗಿಂತ ದೊಡ್ಡವರಿಗೆ ಮದುವೆ ಆಯ್ತಿತ್ತು. ನಾವು ದೊಡ್ಡವರಾದ್ಮೇಲೆ ನಮ್ಗಿಂತ ಚಿಕ್ಕವ್ರಿಗೆ ಮದುವೆ ಆಯ್ತಾಯ್ತಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಮ್ಮೂರ್ ಚಿಲ್ಟರಿ ಪಡ್ತಾರಿಗೆಲ್ಲ ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ಅಣ್ಣನ ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಇವ್ನು ಗಂಡ್ಸೋ ಹೆಂಗ್ಸೋ ಅಂತ ನನ್ನ ಮುಂದೆನೆ ಮಾತಾಡ್ತಾರಲ್ಲ. ಮಚ್ಚ ನಿಂಗ್ ಒಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ. ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ. ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ. 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನು ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ. ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಹೇಳು. ಈ ಸಲ ಆನೆನೂ ರಿಯಲ್ ಬಾಳೆಹಣ್ಣು ರಿಯಲ್ ಎರಡು ಟಿವಿ ಒಳಗಡೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನು ಹೇಳ್ತೀನಿ ಹೇಳು. ಯಾಕಂದ್ರೆ ಎರಡು ಬೇರೆ ಬೇರೆ ಚಾನಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ. ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ. ಎರಡು ಟಿವಿ ಒಳಗಡೆ ಇರುತ್ತೆ. ಎರಡು ಒಂದೇ ಚಾನಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲ ರಿಯಲ್ ಇರುತ್ತೆ. ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ. ಹೇಳ್ಬಿಡಪ್ಪ ನೀನೆ. ಆಯ್ತು ಹೇಳ್ಬಿಡ್ಲಾ? ಹೇಳು ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟಿದ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ. ಗುರುಗಳೇ ನಮ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ. ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ. ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ನಿನಗಾಗಲ್ಲ. ನಿಜ ಹೇಳ್ತೀನಿ. ಇಂತ ನನ್ನ ಮಗನ ಇಲ್ಲಿಂದ ಹೋಗ್ಬಿಡು. ಹಿಂಗೊಂದ್ ಮಾತು ಹೇಳ. ಇನ್ನೇನು ಅನ್ಕಮಲ್ಲ ಅಂದ್ರೆ ಹೇಳ್ತೀನಿ. ಏನು ಅನ್ಕಮಲ್ಲ ಹೇಳ.
ನಿನ್ ನಿನ್ನ ಹೆಂಡತಿ ಅಂದ್ರೆ ಇಷ್ಟ ಅದು ನಿಮ್ಮ ಅಮ್ಮ ಅಂದ್ರೆ ಇಷ್ಟನು ಏನ್ ಮಾತಾಡ್ತೀಯಲ್ಲ ನಮ್ಮ ಅಮ್ಮ ಅಂದ್ರೆ ಇಷ್ಟ ಮತ್ತೆ ನಿನ್ನ ಹೆಂಡತಿ ನನಗೆ ಕೊಟ್ಟು ಬಿಡಲ್ಲ. ಹಲೋ ಲೋ ಕೃಣಾಲ್ ಪಾಂಡ್ಯ ಆಡಿಲ್ಲ ಅಂದಿದೆ, ಭುವನೇಶ್ವರ್ ಕುಮಾರ್ ಲಾಸ್ಟ್ ಅಲ್ಲಿ 6 ಹೊಡೆದಿಲ್ಲ ಅಂದಿದೆ, ನಾವೇ ಕಣಲ್ಲ ಗೆಲ್ತಾ ಇದ್ದಿದ್ದು. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ಮರಿ, ಸೀದಾ ಮನೆಗ್ ನಡಿ. ಮತ್ ಇನ್ನೊಂದು ಒಂದ್ ಸ್ವಲ್ಪ ದಿವಸ ಮಲ್ಕಣಕ್ ಹೋಗ್ಬಿಡ್ರಿ, ಯಾಕಂದ್ರೆ ಕೃಣಾಲ್ ಪಾಂಡ್ಯ ಕನ್ಸಲ್ ಬಂದು ಅನ್ಸ್ಬಿಡ್ತಾನೆ. ಲೋ ಮರಿ, ನೆನೆ ನಾವು ಗೆದ್ದಿದ್ದೀರಿ. ಲೋ ಪಾಪು, ನೆನೆ ನೀವು ಬರೀ ಗೆದ್ದಿದ್ದೀರಾ, ಆದ್ರೆ ನಾವು ಒಂದ್ ರೇಂಜ್ ಅಲ್ಲಿ ಗೆದ್ದಿದೀವಿ. ನೋಡ್ದಲ್ಲ ಕೃಣಾಲ್ ಪಾಂಡ್ಯ ಹೆಂಗಾಡ್ದ ಅಂತ. ನಿಮ್ಮಂತ ಏಟರ್ಸ್ ನನ್ ಮಕ್ಳಿಗೆಲ್ಲ ಬೀಜ ಬಾಯಿಗೆ ಬರ್ಸದ್ನಲ್ಲ, ಸಾಮಾನು ಏನ್ ಅದನ್ನು ಬರ್ಸ್ಬೇಕಾಗಿತ್ತ? ಇದಕ್ಕೆ ಈ ರೇಂಜ್ ಉರ್ಕೊಂಡಿದ್ದೀರಲ್ಲೋ. ಇನ್ ಭುವನೇಶ್ವರ್ ಕುಮಾರ್ ಲಾಸ್ಟ್ ಅಲ್ಲಿ 6 ಹೊಡ್ತಿದ್ ನೋಡಿ ಮನೆಗೆ ಬೆಂಕಿನೇ ಅಂಟ್ಕೊಂಡ್ಬಿಟ್ಟೈತ ಏನೋ. ಅಷ್ಟೊಂದ್ ಸೀನ್ ಇಲ್ಲಮ್ಮ. ಮತ್ತೆ ನಿನ್ ರೂಮಿಗೆ ಮಾತ್ರ ಅಂಟ್ಕೊಂಡ್ಬಿಟ್ಟೈತಾ? ಸರಿ ಹೋಗ್ಲಿ, ನಿಮ್ ಮನೆ ಅಡ್ರೆಸ್ ಹೇಳಪ್ಪ ಸ್ವಲ್ಪ. ಏನಕ್ಕೆ? ಫೈರ್ ಇಂಜಿನ್ ಕಳಿಸ್ತೀನಿ ಕಣ್ರೋ. ನಾವ್ ಟಾಪ್ ಪ್ಲೇಸ್ ಹೋಗಿರೋದ್ ನೋಡಿ, ನಿಮಗ್ ಬೆಂಕಿ ಅದ್ ಎಲ್ಲೆಲ್ಲ ಅಂಟ್ಕೊಂಡೋಯ್ತೋ ಏನೋ. ಹುಡುಗರ್ಗೆ ಎಣ್ಣೆ ಮೇಲೆಲ್ಲವು, ಹುಡುಗಿರ್ಗೆ ಮೇಕಪ್ ಕಿಟ್ ಮೇಲೆಲ್ಲವು, ನಮ್ಮ ಅಮ್ಮನ್ಗೆ ನನ್ ಮೇಲೆಲ್ಲವು, ನಮ್ಮ ಅಪ್ಪನ್ಗೆ ಪಕ್ಕದ ಮನೆ ಆಂಟಿ ಮೇಲೆಲ್ಲವು, ನಂಗೆ ನಮ್ ದೋಸ್ತನ್ ಹುಡುಗಿ ಮೇಲೆಲ್ಲವು. ಅವ್ರದಿಬ್ಬರದು ಬ್ರೇಕಪ್ ಯಾವ್ದಾಗುತ್ತೆ ಅಂತ ಕಾಯ್ತಾ ಇದೀನಿ. ಮೊನ್ನೆ ಅವ್ರ ಅಪ್ಪಂಗ್ ಬೇರೆ ಸೀರಿಯಸ್ ಅಂತಿದ್ದ, ಏನಾಯ್ತೋ ಏನೋ. ಹಲೋ, ಬೆಳತನದ ಮನೆಯೊಳಗ ಹೀಗಾಗಿ ಯಾವಾರದು, ಬೆಳತನದ ಮನೆಯೊಳಗ ಹೀಗಾಗಿ ಯಾವಾರದು. ಬೇವರ್ಸಿ ಬೋ ಮಗ್ನೆ, ನಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನಾ? ಮಧ್ಯರಾತ್ರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಎತ್ತರೆ ಬೇವರ್ಸಿ ತರ ಆಡ್ತೀಯಲ್ಲ. ಹೊತ್ಲಾಯ್ತ್ ನನ್ ಹೊಲ್ದಾಗೆ, ಕತ್ಲಾಯ್ತ್ ನನ್ ಕಲ್ದಾಗೆ, ನಾನು ನೀನು ಉಲ್ಲಗೆ ಬೇವರ್ಸಿ ನನ್ ಮಗನೆ, ಕಟ್ ಮಾಡ ಫೋನ್ ಕಟ್ ಮಾಡ ಫಸ್ಟ್ ನೀನು. A few moments later. ಹಲೋ, ನಾವ್ ನಿಮ್ಮ ಅಭಿಮಾನಿ ಹೇಳು, ನಾವ್ ನಿಮ್ಮ ಅಭಿಮಾನಿ. ಬರಕಿಲ್ವರ ನಮ್ ಮನೆಗ್ ಬರಕಿಲ್ವರ, ನಿಮ್ಮಂತವ್ರ ನಮ್ ಮನೆಗ್ ಬರ್ಬೇಕು. ಹೊಟ್ಟೆ ಎಷ್ಟು ಉರ್ಸ್ತಾವ್ರ ಭಗವತ್ನದವ್ರು ಇದ್ರೆ ಡಾನ್ಸ್ ಮಾಡ್ಬೇಕು. ಹಲೋ, ಮುಂಬೈ ಓಡ ಮನೆಗ್ ಓಡು. ನೀವ್ ಮೋಸ ಮಾಡಿದಿರಲ್ಲಿ, ನಾವೇನ್ ಮೋಸ ಮಾಡಿದೀವಿ? ಕೃಣಾಲ್ ಪಾಂಡ್ಯನ ಭುವಿನ ಬಾಲರ್ ಅಂತ ತಾನೇ ಹಾಕೊಂಡಿರೋದ್ ನೀವು. ನಮ್ ಕಡೆ ಹಂಗೆ ಮಾಮ್ ಟೈಮ್ ಬಂದಾಗ ಎಲ್ಲಾರು ಆಡ್ತಾರೆ, ಮತ್ ರಮಾರೇಶ್ವರ್ ಆಡ್ತಾನೆ ಇಲ್ಲ. ಹೂಲೇ ಜಿತೇಶ್ ಶರ್ಮನೆ ವಾಪಸ್ ಫಾರ್ಮ್ ಬತ್ತವನೇ, ಬ್ಲಾಕ್ ಡ್ರ್ಯಾಗನ್ ಬರ್ತಾ ಇಲ್ಲ. ಅವನೇನ ನಾವ್ ಔಟ್ ಮಾಡಿಲ್ಲ ಅಂದ್ರೆ ಈ ಮ್ಯಾಚ್ ನಿಮ್ಗೆ ಲಾಲಿಪಾಪ್ ಇಕ್ಸಿರೋನು. ನಿಮ್ಗೆಲ್ಲ ನಂಗೆ ಉರ್ಸಕ್ ಇಷ್ಟನೂ ಇಲ್ಲ. ಅದೆಲ್ಲಿ ಚೆನ್ನೈ ಕುಟ್ಟಿ ಎಲ್ಲೋಯ್ತು? ಚೆನ್ನೈ ಕುಟ್ಟಿ ಹಲೋ, CSKಗೆ ವಿಸಿಲ್ ಕೊಡು, ಟಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ನೆನೆ ನಾವು ಗೆದ್ದಿದ್ದೇವೋ, ಸೋತಿಲ್ಲ. ಗೆದ್ರೆ ಎಲ್ಲ ಸರಿ ಬರ್ತಾ ಬಿಡಿದ್. ಹೌದು, ನೆನೆ ಏನಾಯ್ತು ನಿಮ್ ಮ್ಯಾಚ್? ಏಕೆ ನೋಡಿಲ್ವಾ? ಇಲ್ಲ, ನಮ್ ಗೆದ್ದಿದ್ ಖುಷಿಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅಷ್ಟೇ ಬಿಡು, ವೇಸ್ಟ್ ನಿನ್ ಜೀವನ ವೇಸ್ಟ್. ಯಾಕೆ ಅಷ್ಟೇ, ನಿನ್ನೆ ಮ್ಯಾಚ್ ನೀನ್ ನೋಡಿಲ್ಲ ಅಂದ್ರೆ ಅಷ್ಟೇ ನೀನು ವೇಸ್ಟ್ ಇಲ್ಲ ನಿನ್ ಜೀವನ. ಅಂತದ್ ಏನಾಯ್ತು ನಿನ್ನೆ ಮ್ಯಾಚ್ ಅಲ್ಲಿ? ಎಂತ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮ್ಯಾಚ್ ಗೊತ್ತಾ? ಕ್ರೈಮ್ ಥ್ರಿಲ್ಲರ್ ಒಂದ್ಸರಿ ರೀಕ್ಯಾಪ್ ಕೊಡು. ಅಯ್ಯೋ ಏನ್ ಕೇಳ್ತೀಯ, ವಿರಾಟ್ ಕೊಹ್ಲಿ ಡಕೌಟ್ ಆಗ್ಬಿಡ್ತಾರೆ, ಪಟ್ಟಿದಾರು ಪಡಿಕಲ್ ಬರ್ತಾರೆ, 12 8 ನೋಡ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಜಿತೇಶ್ ಶರ್ಮಾ ಬರ್ತಾನೆ, ಪರವಾಗಿಲ್ಲ, ಒಂದ್ 4 6 ಹೊಡಿತಾನೆ, ಅವ್ರು ಔಟ್ ಆಗ್ಬಿಡ್ತಾನೆ. ಟೀಮ್ ಡೇವಿಡ್ ಬರ್ತಾನೆ, ಅವನು ಡಕೌಟ್ ಆಗ್ಬಿಡ್ತಾನೆ. ಕೃಣಾಲ್ ಪಾಂಡ್ಯ ಬಂದು ಹೆಂಗೋ ಸ್ಕೋರ್ ನ ವಾಪಸ್ ತರಿಸ್ತಾನೆ, ಪಾಪ ಅವನಿಗೆ ಕಾಲ್ ಇಂಜುರಿ ಆಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ಸಿಂಗಲ್ 2 ಹೊಡಿತಾನೆ, ಬರೀ ಬೌಂಡ್ರಿ ಆಡಿಸ್ತೀನಿ ಅಂತ ಒಂದ್ 6 ಹೊಡಿತಾನೆ. 2ನೇ 6 ನ ತಿಲಕ್ ವರ್ಮಾ ಬೌಂಡ್ರಿ ಹತ್ರ ಹೋಗಿ ಹಿಡ್ಬಿಟ್ಟು ಔಟ್ ಮಾಡ್ಬಿಡ್ತಾನೆ. ಆ ಕಡೆ ರಮಾರೇಶ್ ಶಪಾಡಿ, ಈ ಕಡೆ ರಸಿಕ್ದಾರ್ ಪಾಪ ಒಂದೊಂದು ಸಿಂಗಲ್ ತಗೊಂಡು ರಮಾರೇಶ್ ಶಪಾಡಿ ಕೊಡ್ತಾವನೆ. ಶಪಾಡು ನೋ ಬಾಲ್ ಹೊಡಿತಾ ಇಲ್ಲ, ಫ್ರೀ ಹಿಟ್ ಹೊಡಿತಾ ಇಲ್ಲ. ಹಂಗಾರು ಹೆಂಗಾರು ಹೊಡಿಬೇಕು ಅಂತ ಅವ್ನು ಹೊಡಿತಾನೆ, ಔಟ್ ಆಗ್ಬಿಡ್ತಾನೆ. ಅಷ್ಟೇ, ಮ್ಯಾಚ್ ಹೋಯ್ತು ಅಂತ ಎಲ್ಲ ಹೋಪ್ಸ್ ತಳ್ಕೊಂಡ್ಬಿಟ್ಟಿದ್ವಿ. ಅವಾಗ ಬರ್ತಾನ ನೋಡು ಭುವಿ, 3 ಬಾಲ್ 9 ಪತ್ತಿದ್ದಂಗೆ ಫಸ್ಟ್ ಬಾಲ್ 6 ಹೋಗಿರೋ ಹೋಪ್ಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. 2 ಬಾಲ್ 3 ರನ್, 2ನೇ ಬಾಲ್ಗೆ ಒಂದು ಸಿಂಗಲ್ ತಾಂತಾನೆ. 1 ಬಾಲ್ 2 ರನ್, ಬಾಲರ್ ಬಾಲ್ ಹಾಕ್ತಾನೆ, ಭುವಿ ಅದನ್ನ ಲೈಟ್ ಟಚ್ ಮಾಡ್ತಾರೆ, ಬಾಲರ್ ಕೈ ಟಚ್ ಆಗಿ ಹಿಂದೆ ಹೋಗ್ಬಿಡುತ್ತೆ. 1 ರನ್ ಕಂಪ್ಲೀಟ್ ಮಾಡ್ತಾರೆ. ಬಾಲರ್ ಪಿಚ್ ಮಧ್ಯೆ ಇರ್ತಾನೆ, ಅದಕ್ಕೆ ಬಾಲ್ ಈ ಕಡೆ ಬರಲ್ಲ, ವಿಕೆಟ್ ಕೀಪರ್ ಹತ್ರ ಹೋಗುತ್ತೆ. ಬಾಲ್ ಬರೋ ರಸಿಕ್ದಾರ್ ಲೈನ್ ಟಚ್ ಮಾಡ್ಬಿಡ್ತಾನೆ, 2 ರನ್ ಕಂಪ್ಲೀಟ್ ಆಗುತ್ತೆ. ಕೊನೆಗೂ RCB ಫ್ಯಾನ್ಸ್ ಬೀಜ ಬೈಕ್ ಬರ್ಸ್ಬಿಟ್ಟು ಮ್ಯಾಚ್ ನ ಗೆದ್ಬಿಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ರಿ, ಶೂಟ್ ಮಾಡ್ರಿ, ಒಂದ್ಸಲ ಜಾಡ್ಸಿ ಓದಿರಿ.